ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆ ಉಳ್ಳಂತ ದೇವರು. ಅದಕ್ಕೆ ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಇಂದು ಕೂಡ ಒಂದು ಸತ್ಯವೇದ ವಾಕ್ಯದಿಂದ ನಿಮ್ಮೊಟ್ಟಿಗೆ ಮಾತನಾಡಲು ಬಯಸುತ್ತಾನೆ. ಕೀರ್ತನೆಗಳು 108 12ನೇ ವಾಕ್ಯದಲ್ಲಿ ನಮಗೆ ಕೈಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು, ಮನುಷ್ಯರ ಸಹಾಯವು ವ್ಯರ್ಥ. ಒಳ್ಳೆ ಒಂದು ಪ್ರಾರ್ಥನೆ. ದೇವರೇ, ಶತ್ರು ಬಾಧೆಯಿಂದ ನಮ್ಮನ್ನು ಪಾರು ಮಾಡು, ಮನುಷ್ಯರ ಸಹಾಯವು ವ್ಯರ್ಥ. ಮನುಷ್ಯರು ನಮಗೆ ಸಹಾಯ ಮಾಡಲು ಆಗದ ಪರಿಸ್ಥಿತಿ ಬರುತ್ತದೆ, ನೋಡಿದ್ದೀರಾ? ಅವರಿಂದ ಏನು ಮಾಡಲಾಗದ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಗಳಲ್ಲಿ ದೇವರಿಂದಲೇ ಸಹಾಯ ಮಾಡಲು ಸಾಧ್ಯ. ಕೆಲವೊಮ್ಮೆ ಮನುಷ್ಯರನ್ನು ಕಳುಹಿಸಿ ಸಹಾಯ ಮಾಡುವರು. ಕೆಲವೊಮ್ಮೆ ಪ್ರಕೃತಿಗೆ ಮೀರಿದ ವಿಧಗಳಲ್ಲಿ ಆತನ ಸಹಾಯ ನಮಗೆ ಒದಗುತ್ತದೆ. ಕೆಲವೊಮ್ಮೆ ದೂತರನ್ನು ಕಳುಹಿಸಿ ಸಹಾಯ ಮಾಡುವರು. ಕೆಲವೊಮ್ಮೆ ಇದು ಹೇಗೆ ನಡೆಯಿತೆಂದು ನಮಗೆ ತಿಳಿಯದು, ಹಾಗೆ ಸಹಾಯ ಮಾಡುವರು. ತಮಿಳುನಾಡಿನಿಂದ ಒಬ್ಬ ಸೇವಕರು ಉತ್ತರದ ರಾಜ್ಯಕ್ಕೆ ಸೇವೆಗಾಗಿ ಹೋದರು. ಈಶಾನ್ಯ ರಾಜ್ಯಗಳಿದೆ ಅಲ್ಲ, ಅಸ್ಸಾಂನಂತಹ ರಾಜ್ಯಗಳು, ಅಲ್ಲಿ ಸೇವೆಗೆ ಹೋದರು. ಅಲ್ಲಿರುವಂಥ ಒಂದು ಗ್ರಾಮದಲ್ಲಿ ಅವರು ಯೇಸುವಿನ ಕುರಿತಾಗಿ ಹೇಳುತ್ತಾ ಹೋಗುತ್ತಿರುವಾಗ ಒಂದು ಎಲ್ಲೆಯೊಳಗೆ ಅವರು ಪ್ರವೇಶಿಸಿದಾಗ ಬರ್ಮಾ ದೇಶದೊಳಗೆ ಅವರು ಅರಿಯದೆ ಹೋಗಿಬಿಟ್ಟರು. ಅದೇ ಬರ್ಮಾ ದೇಶದ ಬಾರ್ಡರ್. ಅಲ್ಲಿರುವಂಥ ಸೈನಿಕರು ಅವರನ್ನು ಹಿಡಿದು ಬಿಟ್ಟರು. ಇವರಿಗೆ ಅವರ ಭಾಷೆ ತಿಳಿಯದು, ಅವರಿಗೆ ಇವರ ಭಾಷೆ ತಿಳಿಯದು. ಅವರು ಅಂದುಕೊಂಡರು ಇವರೊಬ್ಬ ಸ್ಪೈ, ಗೂಢಾಚಾರಿಯಾಗಿ ದೇಶವನ್ನು ನೋಡುತ್ತಿದ್ದಾರೆ ಅಂದುಕೊಂಡು ಬಂಧಿಸಿ ಜೈಲಿನಲ್ಲಿ ಹಾಕಿದರು. ಇವರು ಎಷ್ಟೋ ಹೇಳಿ ನೋಡಿದರು, ನಾನೊಬ್ಬ ಸೇವಕ, ಯೇಸುವಿನ ಕುರಿತಾಗಿ ಹೇಳಲು ಬಂದೆ. ಅದೆಲ್ಲ ಅವರಿಗೆ ಅರ್ಥವಾಗಲೂ ಇಲ್ಲ, ನಂಬುವ ಹಾಗೂ ಇಲ್ಲ. ಜೈಲಿನಲ್ಲಿ ಹಾಕಿದರೆ ಇವರಿಗೆ ಮನೆಗೆ ಸುದ್ದಿ ಹೇಳುವುದಕ್ಕೂ ಕೂಡ ಮಾರ್ಗವಿಲ್ಲ, ಯಾವುದೇ ಮಾರ್ಗವಿಲ್ಲ. ಒಂದು ಹೊಸ ದೇಶ, ಹೊಸ ಭಾಷೆ ಬಂಧಿಸಿ ಇಟ್ಟಿದ್ದಾರೆ. ಹೇಗೆ ಕಮ್ಯುನಿಕೇಟ್ ಮಾಡುವುದು, ಯಾರನ್ನು ಸಂಪರ್ಕಿಸುವುದು ಒಂದು ತಿಳಿಯದು. ಈಗ ಸಹಾಯಕ್ಕೆ ದೇವರನ್ನು ಮಾತ್ರ ಹುಡುಕಬಹುದು. ಆದ್ದರಿಂದ ಮೊಣಕಾಲಿನಲ್ಲಿ ನಿಂತು ಗಂಟೆಗಟ್ಟಲೆ ದೇವರ ಬಳಿ ಪ್ರಾರ್ಥಿಸಲು ಆರಂಭಿಸಿದರು. ಅದು ಒಂದೇ. ಆಗಾಗ ಇವರನ್ನು ಕರೆದು ವಿಚಾರಿಸುವರು, ಅವರ ಭಾಷೆ ತಿಳಿಯದು, ಇವರು ಹೇಳುವುದನ್ನು ಅವರು ಸ್ವೀಕರಿಸುವುದಿಲ್ಲ. ಕೆಲ ದಿನಗಳು ಜೈಲಿನಲ್ಲೇ ಇದ್ದರು. ಬಹಳ ಸಿನ್ಸಿಯರ್ ಆಗಿ ಮನೆಗೆ ಹೇಗೆ ತಿಳಿಸುವುದು, ಇತರರಿಗೆ ಹೇಗೆ ತಿಳಿಸುವುದು ಎಂದು ಕಂಗಾಲಾಗಿ ಇದ್ದರು. ಒಂದು ದಿನ ಬಹಳ ಭಾರದಿಂದ, ದೇವರೇ, ನೀವೇ ಇಕ್ಕಟ್ಟಿನಲ್ಲಿ ನನಗೆ ಸಹಾಯ ಮಾಡಬಹುದು, ನನಗೆ ಸಹಾಯ ಮಾಡಲು ಯಾರೂ ಇಲ್ಲ, ತಿಳಿದವರು ಇಲ್ಲ ಎಂಬುದಾಗಿ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿದ್ದರು. ಚೆನ್ನಾಗಿ ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದರು. ಬಹು ಸಮಯದ ನಂತರ ಪ್ರಾರ್ಥನೆ ಮುಗಿಸಿ ಕಣ್ಣು ತೆರೆದರೆ ಒಂದು ಗ್ರಾಮದ ಬಯಲು ಪ್ರದೇಶದಲ್ಲಿ ಇದ್ದಾರೆ. ಹಾಗೆ ಕಣ್ಣು ತೆರೆದು ನೋಡುತ್ತಾರೆ, ನಾನು ಹೇಗೆ ಇಲ್ಲಿಗೆ ಬಂದೆ, ಜೈಲಿನಲ್ಲಿ ಇದ್ದೇನಲ್ಲವಾ, ಇಲ್ಲಿ ಹೇಗೆ ಬಂದೆ ಎಂಬುದಾಗಿ. ಅಲ್ಲಿ ನೋಡಿದರೆ ಆ ಭೂಮಿಯಲ್ಲಿ ಕೆಲವರು ಕೆಲಸ ಮಾಡುತ್ತಿದ್ದರು. ಇವರಿಗೆ ಭಯ, ನಾನಿನ್ನೂ ಕೂಡ ಬರ್ಮಾ ದೇಶದಲ್ಲೇ ಇದ್ದೇನಾ, ಇಲ್ಲ ಅದು ಮಯನ್ಮಾರ್ ದೇಶ, ಆ ಬರ್ಮಾ ಎಂಬುದು. ಎಲ್ಲಿ ಇದ್ದೇನೆಂದು ತಿಳಿಯದೆ ಬಹಳ ಭಯಪಟ್ಟು ಹೋಗಿ ವಿಚಾರಿಸಿದರಂತೆ, ಇದು ಯಾವ ಸ್ಥಳ ಎಂದು. ಇದು ಇಂಡಿಯಾ ಎಂಬುದಾಗಿ ಹೇಳಿದ್ದಾರೆ. ಆಗಲೇ ಅವರಿಗೆ ತಿಳಿಯಿತು, ಆ ಮಯನ್ಮಾರ್ ದೇಶದ ಜೈಲಿನಿಂದ ದೇವರು ನನ್ನನ್ನು ಇಂಡಿಯಾಗೆ ಕರೆತಂದಿದ್ದಾರೆ ಎಂಬುದಾಗಿ. ನೋಡಿದಿರಾ, ಈ ರೀತಿ ನಡೆಯುತ್ತದಾ? ಪೇತ್ರನನ್ನು ಕೂಡ ದೇವದೂತನನ್ನು ಕಳುಹಿಸಿ ದೇವರು ಹೊರಗೆ ತಂದರಲ್ಲವ, ಅದೇ ರೀತಿಯಲ್ಲಿಯೇ ಇಂದಿಗೂ ದೇವರು ಅದ್ಭುತ ಮಾಡುವವರು. ಇಕ್ಕಟ್ಟಿನಲ್ಲಿ ಯಾರು ಸಹಾಯ ಮಾಡಲಾಗದೇ ಇರುವ ಪರಿಸ್ಥಿತಿಯಲ್ಲಿ ದೇವರು ಪ್ರಕೃತಿಗೆ ಮೀರಿದಂತ ವಿಧಗಳಲ್ಲಿ ಸಹಾಯ ಮಾಡುವರು. ನೀವು ನಂಬುತ್ತೀರಾ? ಇಂದು ನಿಮಗೆ ಅಂತಹ ಒಂದು ಅದ್ಭುತ ಅವಶ್ಯವಿದೆ ಅಲ್ಲ? ದೇವರೇ ನನಗೆ ಸಹಾಯ ಮಾಡಿ ಎಂದು ಒಂದು ಪ್ರಾರ್ಥನೆ ಮಾಡುವಿರಾ? ತಂದೆಯೇ, ಇಕ್ಕಟ್ಟಿನ ಸಮಯದಲ್ಲಿ ಮನುಷ್ಯರ ಸಹಾಯ ನಮಗೆ ವ್ಯರ್ಥ, ನೀವೇ ನಮಗೆ ಸಹಾಯ ಮಾಡಬೇಕು. ಈ ಮಗನಿಗೆ, ಈ ಮಗಳಿಗೆ ಸಹಾಯ ಮಾಡಿ. ಇಂದು ಒಂದು ಅದ್ಭುತವನ್ನು ಮಾಡಿ ಅವರನ್ನು ಸಂತೋಷ ಪಡಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.